ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. 4-13-22-31 ಯಾರ್ಯಾರು ಈ ತಾರೀಕಿನಲ್ಲಿ ಬರ್ತಾ ಇದ್ದೀರಾ, ಈ ಬರ್ತಾ ಆಗಿರ್ತಕ್ಕಂಥ ವ್ಯಕ್ತಿಗಳನ್ನು ಆಳ್ತಕ್ಕಂಥ ಗ್ರಹ ಬಂದು ರಾಹು ಗ್ರಹ. ಎಷ್ಟೋ ಜನಕ್ಕೆ ಈ ಸಂಖ್ಯಾಶಾಸ್ತ್ರ ಗೊತ್ತಿದ್ರೆ ಜ್ಯೋತಿಷಾಸ್ತ್ರ ಗೊತ್ತಿಲ್ಲ, ಜ್ಯೋತಿಷಾಸ್ತ್ರ ಗೊತ್ತಿದ್ರೆ ಸಂಖ್ಯಾಶಾಸ್ತ್ರ ಗೊತ್ತಿಲ್ಲ. ರಾಹುಕೇತುಗಳು ಛಾಯಾಗ್ರಹಣಗಳು ಅವೇನು ಮಾಡೋದಿಲ್ಲ, ಅವು ಬರ್ತವೆ ಹೋಗ್ತವೆ ಅಂತ ಹೇಳ್ತಾರೆ. ಒಂದು ನೆನಪಿರಲಿ ವೀಕ್ಷಕರೇ, ರಾಹುಕೇತುಗಳಷ್ಟು ಪ್ರಭಾವಶಾಲಿ ಶಕ್ತಿಯುತವಾಗಿರ್ತಕ್ಕಂತಹ ಪವರ್ಫುಲ್ ಆಗಿರ್ತಕ್ಕಂಥ ಗ್ರಹಗಳು ಯಾವುದೂ ಇಲ್ಲ. ಅದಕ್ಕೆ ಒಂದೇ ಒಂದು ತಾಜಾ ಉದಾಹರಣೆ ಅಂತಂದರೆ ಕರೋನಾ. ಕರೋನಾ ಅಂದರೆ ರಾಹು, ಕರೋನಾ ಅಂದರೆ ಭಯ. ಎಷ್ಟೋ ಕಾರ್ಯಕ್ರಮ ಹೇಳಿದ್ದೀನಿ ನಿಮಗೆ. ರಾಹು ಅಂದರೆ ಭಯ ಅಂತ. ಸರ್ಪ ನೋಡಿದ್ರೆ ಯಾರಿಗೆ ಭಯ ಆಗಲ್ಲ? ಅದೇ ಭಯ. ಈ ಕರೋನಾ ಅಂತಕ್ಕಂತಹ ಭಯ ಇವತ್ತು ನಮ್ಮನ್ನೆಲ್ಲ ಕೆಂಗೆಡಿಸಿದೆ ಅಂತಂದರೆ ಇದರ ಇನ್ನೊಂದು ಅರ್ಥ ಏನಪ್ಪ ಅಂದರೆ ವೈರಸ್, ಕ್ರಿಮಿಕೀಟಗಳು, ಕಣ್ಣಿಗೆ ಕಾಣತಕ್ಕಂತಹ ಕ್ರಿಮಿಕೀಟಗಳು, ವೈರಸ್. ಈ ವೈರಸ್ಗೆ ಅಧಿಪತಿಯಾಗಿರ್ತಕ್ಕಂಥನೇ ರಾಹು. ಆದರೆ ನಾವು ನಮ್ಮನ್ನು ಫಸ್ಟ್ ಸರಿ ಮಾಡ್ಕೊಳ್ಳೋಣ, ನಮ್ಮಲ್ಲಿರ್ತಕ್ಕಂತಹ ಗ್ರಹ ದೋಷಗಳನ್ನು ನಾವು ಪರಿವರ್ತನೆ ಮಾಡ್ಕೊಳ್ಳೋಣ. ನಮ್ಮ ಗ್ರಹ ದೋಷಗಳನ್ನು ಪರಿವರ್ತನೆ ಮಾಡ್ಕೊಳ್ಳದೆ ಯಾವುದೋ ಒಂದು ವೈರಸ್ಸಿಂದ ಕಾಯಿಲೆ ಬಂದು ನಾವು ನರಳ್ತಾ ಇದ್ದೀವಿ ಅಂತಂದರೆ ಅವನು ಯಾರೋ ಬಿಟ್ಬಿಟ್ನಂತೆ, ಅದೆಲ್ಲಿಂದನೋ ಬಂದ್ಬಿಡ್ತಂತೆ, ಒಬ್ರಿಂದೊಬ್ರಿಗೆ ಹರಡ್ಬಿಡುತ್ತಂತೆ, ಒಬ್ರಿಂದೊಬ್ರು ಹರಡಿ ಎಲ್ಲ ಒಟ್ಟೋಗ್ತಾರಂತೆ, ಗಾಳಿಲಿ ಎರೀತಂತೆ, ನೀರಲ್ಲಿ ಎರೀತಂತೆ ಅಂತ ಏನೇನೋ ಕತೆಗಳನ್ನ ಹೇಳ್ಕೊಂಡು ಇವತ್ತು ಭಯಭೀತರ ನಡೆತಕ್ಕಂತಹ ಒಂದು ವಿಚಾರ ನಮಗೆ ಯಾಕೆ ಬೇಕಾಗಿತ್ತು? ಇದಕ್ಕೆ ಅವಕಾಶ ಮಾಡಿಕೊಟ್ಟರು ಯಾರು? ನಾವೇ ಇದಕ್ಕೆ ಅವಕಾಶ ಮಾಡಿಕೊಟ್ಟಿರೋರು. ಯಾಕಂದರೆ ರಾಹು ಕೇತುಗಳು ಬಹಳ ಪವರ್ಫುಲ್ ಆಗಿರ್ತಕ್ಕಂತಹ ಗ್ರಹಗಳು. ಅದರೊಳಗೆ ಕೇತು ಬಗ್ಗೆ ಆಮೇಲೆ ಮಾತಾಡ್ತೀನಿ. ಯಾಕಂದರೆ ಕೇತುದು ಸ್ವಲ್ಪ ಡಿಫ್ರೆನ್ಸ್ ಕಾಯಿಲೆಗಳು ತುಂಬ ಇದ್ದಾವೆ. ಆದರೆ ರಾಹುವಿಗೆ ಸಂಬಂಧಪಟ್ಟಂಥ ವಿಚಾರ ತಗೊಂಡಾಗ ಇದಕ್ಕೆ ಭಾಳ ಮುಖ್ಯವಾಗಿ ವೈರಸ್ ಅಂತ ಹೇಳ್ತೀವಿ. ಈ ವೈರಸ್ಸಿಂದ ಆಗ್ತಕ್ಕಂಥ ಭಾಳ ಮುಖ್ಯವಾಗಿ ಪ್ರಪಂಚದಾದ್ಯಂತ ನಮಗೆ ಜಾಸ್ತಿ ಇತ್ತಾಗ್ತಕ್ಕಂಥದ್ದು ಸಂತಾನಹೀನತೆ ಕಾಯಿಲೆಗಳು. ಸಂತಾನಹೀನತೆ ಕಾಯಿಲೆಗಳು. ಎಷ್ಟು ಜನ ಅಬಾರ್ಷನ್ ಮೇಲೆ ಅಬಾರ್ಷನ್ ಆಗ್ತಿದೆ, ಅದನ್ನು ಕಾಯಿಲೆ ಅಂತೀರೋ ಅಥವಾ ಅಬಾರ್ಷನ್ ಆಯಿತು, ಏನೋ ಒಂದು ಆಯಿತು ಅಂತ ಎಲ್ರಿಗೂ ಸಾಮಾನ್ಯ ಆಗುತ್ತೆ ಅಂತಾರೆ ಅನ್ಕೊಂಡ್ಬಿಟ್ಟಿರ್ತೀರ. ಆದರೆ ಎಲ್ರಿಗೂ 100 ಜನದಲ್ಲಿ 100 ಜನಕ್ಕೂ ಅಬಾರ್ಷನ್ ಆಗ್ಬಿಡಂಗಿದ್ರೆ ಇವತ್ತು ಮಕ್ಕಳೇ ಯಾರಿಗೂ ಆಗ್ತಾ ಇರಲಿಲ್ಲ. ಆದರೆ ಅಬಾರ್ಷನ್ ಯಾಕಾಯಿತು, ಸಂತಾನಹೀನತೆ ಯಾಕಾಯಿತು ಅಂತಂದರೆ ಅದಕ್ಕೆ ಕಾರಣಭೂತವಾಗಿರ್ತಕ್ಕಂಥವೇ ಭಾಳ ಮುಖ್ಯವಾಗಿ ರಾಹು. ಇದನ್ನು ಭಾಳ ವಿಶೇಷವಾಗಿ ಇದು ನೋಡ್ಕೋಬೇಕು ನೀವು. ಯಾಕಂದರೆ ನಮಗೆ ಗೊತ್ತೇ ಇರಲ್ಲ, ಮಕ್ಕಳಾಗಿಲ್ಲ ಅಂತ ನಾವು ಹೋಗ್ತೀವಿ. ಅದು ಗಂಡಿಗೂ ಸೇರಿಸಿ ಹೇಳ್ತಾ ಇದ್ದೀನಿ ನಾನು. ಮಕ್ಕಳಾಗದಿರೋದಕ್ಕೆ ಬರೀ ಹೆಣ್ಣು ಮಾತ್ರ ಕಾರಣ ಅಲ್ಲ, ಗಂಡಿಗೂ ಕಾರಣ. ಗಂಡಿಗೆ ನಪುಂಸಕತ್ವ ಇದ್ರೆ ಏನು ಮಾಡ್ತೀರಿ? ಅದರಿಂದ ಅದೆಲ್ಲ ಉತ್ಪನ್ನ ಆಗ್ತಕ್ಕಂತಹ ಒಂದು ಬಗೆ ತಗೊಂಡಾಗ ಈ ರಾಹು ಏನು ಮಾಡ್ತಾನೆ, ಸಿಗಾಕೊಂಡ್ಬಿಡ್ತಾನೆ. ಅದಕ್ಕೆ ಇದಕ್ಕೆ ಅಬಾರ್ಷನ್ ಮೇಲೆ ಅಬಾರ್ಷನ್ ಇದೊಂದು ಕಾಯಿಲೆ. ಯಾಕಂದರೆ 7 ಜನ 8 ಸರಿ 10 ಸರಿ 20 ಸರಿ ಆಗಿರ್ತಕ್ಕಂಥವ್ರು ನಮ್ಮಲ್ಲಿ ತುಂಬ ಜನ ಹೆಣ್ಮಕ್ಳಿದ್ದಾರೆ. ಗೊತ್ತೇ ಇರಲ್ಲ, ಸಿಗಾಕೊಂಡು ನರಳ್ತಾ ಇರ್ತಾರೆ. ಅದು ಒಂದಾಯಿತು. ಅದಾದಮೇಲೆ ವಿಶೇಷವಾಗಿ ಈ ಆಕ್ಸಿಡೆಂಟ್ಗಳು. ಯಾರಿಗೆ ಪದೇ ಪದೇ ಆಕ್ಸಿಡೆಂಟ್ ಮೇಲೆ ಆಕ್ಸಿಡೆಂಟ್ ಆಗ್ತಿರ್ತದೆ, ಆಕ್ಸಿಡೆಂಟಿಂದ ಹಲವಾರು ಗಾಯಗಳು ಯಾರಿಗಾಗ್ತಿರ್ತದೆ, ಇದು ರಾಹುವಿನ ದೋಷ. ಭಾಳಷ್ಟು ಕಾರ್ಯಕ್ರಮದ ಬಗ್ಗೆ ಉಲ್ಲೇಖ ಮಾಡಿದ್ದೀವಿ. ಪದೇ ಪದೇ ಆಗ್ತಿತ್ತು ಅಂದರೆ ಅದು ರಾಹುವಿನ ಪ್ರಭಾವ. ಯಾವಾಗೋ ಒಂದು ಸರಿ ಆಯಿತು ಅದಾದಮೇಲೆ ಆಗಿಲ್ಲ ಅಂದರೆ ಅದು ಶನಿ ಪ್ರಭಾವ ಅಂತ ಅರ್ಥ ಮಾಡ್ಕೊಳ್ಳಿ. ಈ ಅಬಾರ್ಷನ್ಸ್ ಆದಮೇಲೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಮೂರ್ಛೆ ರೋಗ. ನೋಡಿ, ಎಷ್ಟು ಜನ ಈ ಮೂರ್ಛೆ ಹೋಗ್ತಾ ಇರ್ತಾರೆ, ಗೊತ್ತೇ ಆಗಲ್ಲ ಪಾಪ. ಎಲ್ಲೆಲ್ಲೋ ಬಿದ್ಕೊಂಡ್ಬಿಡ್ತಾರೆ, ಎಲ್ಲೆಲ್ಲೋ ಇದಾಗ್ತಾರೆ, ಬಾಯಿಂದ ಒಂಥರ ಜೊಲ್ಲು ಬರ್ತಾ ಇರ್ತದೆ. ಈ ಥರದ್ದೆಲ್ಲ ಹಲವಾರು ವಿಚಾರಗಳನ್ನು, ಹಲವಾರು ಕಾಯಿಲೆ ಕಸಗಳು ನೋಡ್ತಾ ಇದ್ದೀವಿ. ಎಷ್ಟೋ ಜನ ಇವತ್ತು ಅದಕ್ಕೆ ಚಿಕಿತ್ಸೆನೇ ಇಲ್ಲ, ಅದು ತಗೋತಾನೆ ಇರಬೇಕು ಲೈಫ್ ಲಾಂಗು ಅಂತಿರ್ತಾರೆ. ಒಂದು ಸರಿ ತೆಗೆದು ಜಾತಕ ನೋಡ್ಕೊಳ್ಳಿ. ಇವೆಲ್ಲ ಪರ್ಟಿಕ್ಯುಲರು ಪ್ರಾಬ್ಲಮ್ಸ್ ಬಂದಾಗ ನಿರ್ದಿಷ್ಟವಾದಂಥ ಗ್ರಹಗತಿಗಳಿಂದನೇ ಉತ್ಪನ್ನ ಆಗಿರ್ತಕ್ಕಂತಹ ಡಿಸೀಸ್, ಉತ್ಪನ್ನ ಆಗಿರ್ತಕ್ಕಂಥ ಕಾಯಿಲೆಗಳು ಅಂತಕ್ಕಂಥದ್ದು ಶಾಸ್ತ್ರ ಭಾಳ ಸ್ಪಷ್ಟವಾಗಿದೆ, ಭಾಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ, ಸ್ಪಷ್ಟವಾಗಿ ವಿಂಗಡಣೆ ಮಾಡಿದ್ದಾರೆ. ನಾನು ಅದೇ ಪದೇ ಹೇಳೋದು, ಎಲ್ಲ ವೈದ್ಯಕೀಯ ದೃಷ್ಟಿಯಲ್ಲಿ ನೋಡ್ಕೊಂಡು ಹೋಗ್ಬಿಟ್ರೆ, ನಾವು ಅದಕ್ಕೆ ಅವಲಂಬಿತವಾಗ್ಬಿಟ್ರೆ ನಮಗೆ ಹಿಂದೆ ಕೆಲಸ ಮಾಡತಕ್ಕಂಥ ಶಕ್ತಿ ಯಾವುದಂತ ಗೊತ್ತಾಗೋದೇ ಇಲ್ಲ. ಅವ್ನು ಡಾಕ್ಟ್ರಿಗೆ ಏನು ಗೊತ್ತಿರ್ತದೆ ಪಾಪ, ಅವ್ನು ಚಿಕಿತ್ಸೆ ಮಾಡ್ತಾನೆ, ಅವ್ನು ಮಾತ್ರೆ ಕೊಡ್ತಾನೆ, ಅವನೇನು ಟ್ರೀಟ್ಮೆಂಟ್ ಕೊಡ್ಬೇಕು ಕೊಡ್ತಾನೆ. ಆದರೆ ನಮಗೂ ಈ ಅರಿವಿರಬೇಕು. ಇದು ಆಹಾರದಿಂದ ಬಂದಿರತಕ್ಕಂಥದ, ಪರಿಸರದಿಂದ ಬಂದಿರತಕ್ಕಂಥದ, ಮನೆಯ ವಾಸ್ತುದೋಷದಿಂದ ಬಂದಿರತಕ್ಕಂಥದ, ಅಥವಾ ಜನ್ಮಾಂತರಗಳ ಕರ್ಮಗಳ ಏನು ತಿಳ್ಕೊಬೇಕು ಇವೆಲ್ಲ. ಭಾಳ ಜನ ಕೇಳೋದಂದ್ರೆ ನಿಮ್ಮ ವಂಶದಲ್ಲಿ ಯಾರಿಗಾನ ಇತ್ತ ಮೂರ್ಛೆ ರೋಗ? ಆಯ್ತು, ಮೂರ್ಛೆ ರೋಗ ಇತ್ತು. ಓ ಹಂಗಾರೆ ಅದೇ ಬಿಡಿ ಹೆರಿಡಿಟಿ.
ಈ ಶುಗರು BP ಎಲ್ಲ ಇದೆಯಲ್ಲ, ಆ ಥರ ಇದು ಒಂದು ಮೂರ್ಛೆ ರೋಗ, ವಂಶ ಪಾರಂಪರೆ ಬರ್ತಕ್ಕಂಥ ಭಾಳ ಜನ ಹೇಳ್ತಾರೆ. ಆಯಿತಾ? ಅದಾದಮೇಲೆ ವಿಶೇಷವಾಗಿ ಪ್ರಾಣಿಗಳಿಂದ ಏನಾದರೂ ತೊಂದರೆಗಳಾಯಿತು ಅಂದರೆ, ಪ್ರಾಣಿಗಳಿಂದ ಗಾಯ, ಪ್ರಾಣಿಗಳಿಂದ ತಿವಿತ, ಪ್ರಾಣಿಗಳಿಂದ ಏನಾದರೂ ವ್ಯತ್ಯಾಸಗಳಾಯಿತು ಅಂತಂದಾಗ, ಅದು ಯಾವುದೇ ಪ್ರಾಣಿ ಆಗಿರ್ಬೋದು, ನಾವು ಸಾಕ್ತಕ್ಕಂಥ ಹಸು ಆಗಿರ್ಬೋದು, ನಾವು ಸಾಕಿರ್ತಕ್ಕಂಥ ನಾಯಿ ಆಗಿರ್ಬೋದು, ನಾವು ಸಾಕಿರ್ತಕ್ಕಂಥ ಪಕ್ಷಿಗಳಾಗಿರ್ಬೋದು, ಅಥವಾ ಯಾವುದೇ ಕ್ರೂರ ಮೃಗಗಳಾಗಿರ್ಬೋದು, ಯಾವುದಾದ್ರೂ ಕಾಡಲ್ಲಿ ವಾಸ ಮಾಡ್ತಕ್ಕಂತಹ ಇದಾಗಿರ್ಬೋದು, ಏನಾದರೂ ತೊಂದರೆಗಳಾಯಿತು ಅಂತಂದರೆ ಅದಕ್ಕೆ ಕಾರಣ ಭಾಳ ಮುಖ್ಯವಾಗಿ ರಾಹು. ಅದು ಇನ್ನೊಂದು ಬಿಟ್ಬಿಟ್ಟಿರ, ಸರ್ಪದಿಂದ ಏನಾದರೂ ತೊಂದರೆ ಆಯಿತು, ಸರ್ಪ ಮನೆ ಒಳಗಡೆ ಬಂತು, ಸರ್ಪ ಮನೆ ಬೆಡ್ಗಡೆ ಮಲಗಿತ್ತು, ಸರ್ಪ ಆಗ ಕಾಣಿಸ್ತಾ ಇರ್ತದೆ, ನಮ್ಮ ಮನೆ ಮುಂದೆನೇ ಓಡಾಡ್ತಿರ್ತದೆ, ನಾವು ರಸ್ತೆ ಪ್ರಯಾಣ ಮಾಡ್ಬೇಕಾದ್ರೆ ಸರ್ಪ ಬರ್ತದೆ ಅಂತ ಎಷ್ಟು ಮಾತಾಡ್ಕತ್ತೀರೋ, ಹಾಗೇ ಇದು ಕೂಡ ಹಾಗೇ ಸರ್ಪ ಬಂದು ಕಚ್ಚಿ ಹೋಯ್ತು ಅಂತ. ಸುಮಾರು 12 ವರ್ಷಗಳ ಕಾಲ ಬೆಂಬಿಡದೆ ಕಚ್ಚಿರ್ತಕ್ಕಂಥ ವ್ಯಕ್ತಿಗಳು, ಕಚ್ಚಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಸಮಾಜದಲ್ಲಿ ನಮ್ಮ ತುಂಬ ಜನ ಇದ್ದಾರೆ. ಎಲ್ಲೂ ಹೋದ್ರೂ ಬಿಡೋದಿಲ್ಲ, ಬಂದು ಕಚ್ತದೆ. ಅಂದರೆ ನೀವು ಹೇಳ್ಬೋದು ಹಾವಿನ ದ್ವೇಷ 12 ವರ್ಷ ಅಂತ. ಅಲ್ಲಿ ರಾಹುವಿನ ದ್ವೇಷ 12 ವರ್ಷ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಈ ಥರ ಹಲವಾರು ದುರ್ಘಟನೆಗಳನ್ನು ಇದು ಮಾಡ್ತಿರ್ತದೆ. ಅದಾದಮೇಲೆ ಚರ್ಮ ಸಂಬಂಧಪಟ್ಟ ರೋಗಗಳು, ಅದರಲ್ಲಿ ಸ್ಕಿನ್ ಡಿಸೀಸ್. ನಾನು ಆಗಲೇ ಲಾಸ್ಟ್ ಕಾರ್ಯಕ್ರಮ ಕೂಡ ಹೇಳಿದೆ, ಈ ವೈಟ್ ಪ್ಯಾಚಸ್ ಏನು ಬಂತು ಅಂದರೆ ಅದು ರಾಹು ಸಂಬಂಧಪಟ್ಟದ್ದು ಅಂತ. ಮೈಯೆಲ್ಲ ಕೆಂಪಾಗಿರ್ತದೆ. ಯಾಕೆ ಗೊತ್ತಾ? ನೀವು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಪೂರ್ವಜರು ಅಥವಾ ನೀವು ಸರ್ಪವನ್ನು ಬೆಂಕಿಗೆ ಹಾಕಿ ಯಾರು ಸುಟ್ಟಿರ್ತೀರ, ಕೇಳಿಸ್ಕೊಳ್ಳಿ ಕರೆಕ್ಟಾಗಿ, ಸರ್ಪವನ್ನು ವಧೆ ಮಾಡಿ ಬೆಂಕಿಗೆ ಹಾಕಿ ಸುಟ್ಟಿರ್ತೀರ, ಅಥವಾ ಜೀವಂತ ಹಾವನ್ನು ಬೆಂಕಿ ಇಟ್ಟು ಸಾಯಿಸಿರ್ತೀರ. ಅದು ಹೆಂಗೆ ಚರ್ಮ ಎಲ್ಲ ಕೆಂಪಾಗಿರ್ತದೆ, ಬರ್ನ್ ಆಗಿರ್ತದೋ ಹಂಗೆ ನಿಮ್ಮ ಚರ್ಮ ಕೂಡ ಅದೇ ಥರ ಆಗ್ತದೆ. ಗೊತ್ತಾಯ್ತೇನಮ್ಮ? ಈ ರೀತಿ ಹಲವಾರು ವಿಚಾರಗಳನ್ನು ನಾವು ಆ ಲೆಕ್ಕಾಚಾರದ ಮುಖಾಂತರ ನೋಡಿಕೊಂಡಾಗ ಮಾತ್ರ ಗೊತ್ತಾಗ್ತದೆ, ಎಸ್ ಇದು ಈ ಪಾಪಕರ್ಮ ಮಾಡೋದಕ್ಕೆ ನಮಗೆ ಈ ಥರ ನಮ್ಮ ಮೈಯಲ್ಲಿ ಹಿಂಗೆ ಕಾಣಿಸಿದೆ ಅಂತ ಅರ್ಥ. ಅದು ವಂಶ ಪಾರಂಪರೆ ಬರ್ತಿರ್ತದೆ. ಅದನ್ನು ಕೂಡ ಡಾಕ್ಟರ್ ಹೇಳಿದೆ ಅಂದರೆ ಇದು ವಂಶಪಾರ ಜೀನ್ಸಲ್ಲಿ ಬರ್ತಾ ಇದೆ ಅಂತ ಹೇಳಿ. ಯಾವುದು ವಂಶ ಪಾರಂಪರೆ ಬರಲ್ಲ. ನಾವೇ ನೋಡಿದ ನಮ್ಮ ತಾತ ಅವ್ರದ್ದು ನೋಡ್ಕೊಂಬಂದಿದ್ದ ನಾವು ಹೋಗಿ, ಏನೋ ನಮ್ಮ ಅಪ್ಪನಿಗೆ ಆಗಿದೆ, ನನಗೆ ನಮ್ಮ ಅಪ್ಪ ಪರಿಹಾರ ಮಾಡ್ಕೊಂಡಿಲ್ಲ, ನನಗೆ ಬಂದಿದ್ದು, ನಾನು ಪರಿಹಾರ ಮಾಡ್ಕೊಂಡಿಲ್ಲ, ನನ್ನ ಮಗಕ್ಕೆ ಹೋಗಿದೆ. ವೆರಿ ಸಿಂಪಲ್ ಲಾಜಿಕ್. ಕರ್ಮ ದೋಷಗಳಲ್ವಾ, ಗ್ರಹ ದೋಷಗಳಲ್ವಾ, ಜನ್ಮ ದೋಷಗಳಲ್ವಾ, ಪರಂಪರೆಯಿಂದ ಹರ್ಕೊಂಡು ಹೋಗ್ತಾ ಇರ್ತದೆ. ಅದನ್ನು ನಾವು DNA ಅಸ್ಟ್ರಾಲಜಿನಲ್ಲಿ ಯಾರೋ ಮಾಡಿದ ಶಾಪುಗಳನ್ನು ನಾವು ಈ ಜನ್ಮ ಅನುಭವಿಸ್ತೀವಿ ಅಂತೇಳಿ. ಈ DNA ಮೆಡಿಕಲ್ ಅಸ್ಟ್ರಾಲಜಿಯಲ್ಲಿ ಕೂಡ ನಾವು ಇದನ್ನೇ ಹೇಳ್ತಾ ಇರೋದು. ನಾವೇನೋ ತಪ್ಪು ಮಾಡಿದ್ದೀವಿ, ಆ ತಪ್ಪಿಗೆ ಶಿಕ್ಷೆ ಕೊಟ್ಟಿದ್ದಾನೆ ಅಂತೇಳಿ. ಅದಕ್ಕೆ ಯಾವ್ಯಾವ ಗ್ರಹಗಳಿಗೆ ನಾವೇನು ತೊಂದರೆ ಮಾಡಿದ್ವಿ ಆ ಗ್ರಹಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿತ್ವದಿಂದ ನಮ್ಮ ಮೇಲೆ ಒಂದಷ್ಟು ರೋಗ ರುಜಿನಗಳ ಬಾಧೆಗಳು ಒಳಪಡ್ತೀವಿ ನಾವು ಅಂತೇಳಿ. ಇದು ಒಂದಾಯ್ತಲ್ವಾ? ಇನ್ನು ಭಾಳ ಮುಖ್ಯವಾದ ಯಾರು ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲ್ಲ, ಬಟ್ ಎಲ್ಲ ಅನುಭವಿಸಿರ್ತಕ್ಕಂಥ ಒಂದು ರೋಗ ಯಾವುದು ಅಂದರೆ ಮಾಟ ಮಂತ್ರ. ನೋಡಿ, ಇವತ್ತು ನಾವೆಲ್ಲ ವೈರಸ್ಗೆ ಅದಕ್ಕೆ ನಾವು ಎದುರಿ ಒದ್ದಾಡ್ತಿದ್ದೀವಿ. ಆದರೆ ಅದಕ್ಕಿಂತ ಭಯಂಕರವಾಗಿರ್ತಕ್ಕಂಥ ವೈರಸ್, ಅದಕ್ಕಿಂತ ಭಾಳ ಕೆಟ್ಟವಾದಂಥ ಒಂದು ಶಕ್ತಿ, ಲಕ್ಷೋಪಲಕ್ಷ ಕೋಟ್ಯಾಂತರ ಜನ ಇವತ್ತು ಮಾಟ ಮಂತ್ರದಿಂದ ಹರಳ್ತಾ ಇರ್ತಾರೆ. ಅಂದರೆ ಯಾರೋ ಮಾಡಿಸಿರ್ತಕ್ಕಂಥ ಮಾಟ, ಯಾರೋ ಒಬ್ಬ ಮಾಟ ಮಾಡಿಸಿ ನಿಮಗೆ ತಗಲಬೇಕು ಅಂತಂದಾಗ ಇವನು ಪ್ರಭಾವ ನಿಮಗೆ ನೀಚವಾಗಿದ್ದಾಗ ಮಾತ್ರ ತಗಲುವಂಥದ್ದು. ಚೆಕ್ ಮಾಡ್ಕೊಳ್ಬೇಕಂದ್ರೆ. ಯಾಕಂದರೆ ಮಾಟ ಮಂತ್ರದಿಂದ ಕೂಡ ಹಲವಾರು ರೋಗಗಳನ್ನು ತರಿಸ್ತಾ ಇದ್ದಾರೆ ಇವತ್ತು. ಎಷ್ಟು ಜನ ಗೊತ್ತು? ಯಾರೋ ಮಾಟ ಮಾಡಿಸಿದ್ರಂತೆ, ಅವ್ನು ಸತ್ತೋಗ್ಬಿಟ್ನಂತೆ ಅಂತ ಕೇಳ್ತಾರೆ. ಹೌದು, ಮಾಟದಿಂದ ಮಾರಣ ಪ್ರಯೋಗ ಅಂತ ಒಂದಿದೆ. ಮಾರಣ ಪ್ರಯೋಗ ಮಾಡಿ ಮಾಟದಿಂದನೇ ಸಾಯಿಸ್ಬಿಡ್ತಾರೆ. ನಿಮ್ಗೆ ಗೊತ್ತೇ ಆಗಲ್ಲ ನಿಮಗೆ. ಆಮೇಲೆ ಮಾಟವನ್ನು ಹೆಂಗೆ ಮಾಡ್ತಾರೆ ಅಂತಂದರೆ, ನಿಮ್ಮ ಮೈ ಒಳಗಡೆ, ನಿಮ್ಮ ಹೊಟ್ಟೆ ಒಳಗಡೆ ಒಂದು ವಿಷ ಉತ್ಪನ್ನ ಮಾಡಿಬಿಡ್ತಾರೆ. ಮದ್ದು ಹಾಕ್ತಾರೆ ಅಂತ ಹೇಳ್ತಿದ್ದಕ್ಕೆ ನಾವು. ಊಟದಲ್ಲಿ ಮದ್ದು ಹಾಕೋದು ಕೇಳಿದ್ರಿ ಇಲ್ಲಿವರೆಗೂ ನೀವು? ಇನ್ನೊಂದಿದೆ ಆಯಿತಾ, ಗಾಳಿನಲ್ಲೇ ನಿಮ್ಮ ಹೊಟ್ಟೆ ಒಳಗಡೆ ಸೇರಿಸ್ಬಿಡ್ತಾರೆ. ನಿಮ್ಗೆ ಗೊತ್ತೇ ಆಗಲ್ಲ. ಅದು ಗಾಳಿಯಲ್ಲೇ ನಿಮ್ಮ ಹೊಟ್ಟೆ ಒಳಗಡೆ ಮದ್ದನ್ನು ಸೇರಿಸ್ತಾರೆ. ಆ ಮದ್ದು ನಿಮ್ಮ ಮೈಲಿಂದ ನಿಮ್ಗೆ ಗೊತ್ತೇ ಆಗೋದಿಲ್ಲ. ಡಾಕ್ಟರ್ ಹತ್ರ ಹೋಗ್ತೀರಾ, ರಕ್ತ ಮಲ ಮೂತ್ರ ಎಲ್ಲ ಸೂಪರ್ ಆಗಿದೆ ನಿಮ್ಗೆ ಯಾವ ಕಾಯಿಲೆ ಇಲ್ಲ ರೀ ಅಂತ ಹೇಳ್ತಾನೆ ಡಾಕ್ಟ್ರು. ಏನೇನು ಸ್ಕ್ಯಾನ್ ಮಾಡಿ ಎಲ್ಲ ಮಾಡಿಸಿ, ಏನು ಪ್ರಾಬ್ಲಮ್ ಇಲ್ಲ, ಬಟ್ ಯು ಫೇಸಿಂಗ್ ಲಾಟ್ ಆಫ್ ಪ್ರಾಬ್ಲಮ್ಸ್. ಅಂದರೆ ಹಲವಾರು ಜಾಯಿಂಟ್ಸ್ ಪೇನ್ಗಳು, ಹಲವಾರು ಇದು ಪ್ರಾಬ್ಲಮ್ಗಳು, ಹಲವಾರು ರೋಗ ರುಜಿನಗಳು ನಿಮ್ಮಲ್ಲಿ ಮನೆ ಮಾಡ್ಕೊಂಡಿರ್ತದೆ. ಯಾವ ಸ್ಕ್ಯಾನಿಂಗು, ಯಾವ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ಗೂ ಅದು ಕಾಣ ಸಿಗೋದೇ ಇಲ್ಲ. ಎಷ್ಟು ಚೆನ್ನಾಗಿದ್ದೀರಿ ಈ ಥರ, ಎಷ್ಟು ಚೆನ್ನಾಗಿದೆ, ಯಾರು ಗೊತ್ತಿದೆ ಇದೆಲ್ಲ? ಹೊಟ್ಟೆ ಮದ್ದಾಕಿದರೆ ನೋಡಿ ಡಾಕ್ಟ್ರ್ ಅಂತ ಹೋದರೆ ಅವ್ನು ನಕ್ಬಿಡ್ತಾನೆ. ಅದನ್ನೇ ನಾವು ಫುಡ್ ಪಾಯ್ಸನ್ ಅಂತ ಕರಿತೀವಿ, ತಗೊಳ್ರಿ ಮಾತ್ರೆ ಅಂತ ಕಳಿಸ್ತಾನೆ. ಅಂದರೆ ಹಲವಾರು ವಿಶೇಷ ಹೊಂದಿರತಕ್ಕಂತಹ ಈ ರಾಹು ಅಂತಕ್ಕಂಥದ್ದು, ಅದಕ್ಕೆ ಸಪ್ರೇಟ್ ಆದಂಥ ಒಂದು ಮನೆ ಇಲ್ಲದಿದ್ರೂ ಕೂಡ
ಇಡೀ 18-18.5 ವರ್ಷಗಳ ಕಾಲ ಒಂದೊಂದು ಮನೆಯಿಂದ ಒಂದೊಂದು ಮನೆಗೆ ಒಂದು ಗ್ರಹಗಳ ಜೊತೆ ಸುತ್ತ ಯಾವ್ಯಾವ ಗ್ರಹ ಸಂಯೋಗ ಆಗುತ್ತೆ ಆ ಗ್ರಹ ಸೇರಿ ಆಯಾ ಕಾಯಿಲೆಗಳನ್ನು ಮನುಷ್ಯನ ಕೊಡ್ತಾನೆ. ನೋಡಿ, ಇದಕ್ಕೆ ಪವರ್ಫುಲ್ ಆಗಿರ್ತಕ್ಕಂಥ ರಾಹು ಅಂತ ಹೇಳ್ತಕ್ಕಂಥದ್ದು. ಸೂರ್ಯನಿಗೆ ನಿರ್ದಿಷ್ಟವಾದಂಥ ಕಾಯಿಲೆಗಳಿವೆ, ಚಂದ್ರನಿಗೆ ನಿರ್ದಿಷ್ಟವಾದ ಕಾಯಿಲೆಗಳಿವೆ, ಗುರುವಿಗೆ ನಿರ್ದಿಷ್ಟವಾದ ಕಾಯಿಲೆಗಳಿವೆ. ಆದರೆ ರಾಹುಗೆ ನಿರ್ದಿಷ್ಟವಾದ ಕಾಯಿಲೆ ಇಲ್ಲ. 9 ಗ್ರಹಗಳ ಜೊತೆ ಸೇರ್ಕೊಂಡಾಗ 9 ಗ್ರಹಗಳ ಕಾಯಿಲೆಯನ್ನು ಅವನು ಕೊಡ್ತಾನೆ. ಯಾರು? ರಾಹು. ಅದಕ್ಕೆ ಅವನು ಆಂಟಿ ಕ್ಲಾಕ್ ವೈಸ್ ಸುತ್ತೋದವನು, ಹಿಂದ್ಗಡೆಯಿಂದ ಸುತ್ತಾ ಬರ್ತಾನೆ. ಅವನು ಸೀದಾ ಹೋಗಲ್ಲ, ಅವನು ಹಿಂದ್ಗಡೆಯಿಂದ ಚಲಿಸ್ತಾ ಬರ್ತಾನೆ. ಹಿಮ್ಮುಖವಾಗಿ ಚಲಿಸ್ತಾ ಯಾವ್ಯಾವ ಗ್ರಹ ಜೊತೆ ಸಂಯೋಗ ಆಗ್ತಾನೆ ಅವ್ರ ಜೊತೆ ಕೊಡ್ತಾ ಬರ್ತಾನೆ. ಈ ರೀತಿ ಹಲವಾರು ಮಾಟ ಮಂತ್ರ, ಮದ್ದು, ದುಷ್ಟಶಕ್ತಿಗಳ ಬಾಧೆಗಳು, ಕೃತ್ರಿಮ ಬಾಧೆಗಳು, ದೃಷ್ಟಿ ದೋಷ, ಮತ್ತು ಚರ್ಮ ರೋಗ, ಅಪಸ್ಮಾರ, ಮೂರ್ಛೆ ರೋಗ, ಚರ್ಮ ಕಾಯಿಲೆಗಳು ಇವೆಲ್ಲ ಕೊಡ್ತಕ್ಕಂಥನು ರಾಹು. ಅದರಿಂದ ಇವೆಲ್ಲವನ್ನು ನಾವು ಲೆಕ್ಕಾಚಾರ ಮಾಡ್ಕೊಳ್ತಕ್ಕಂಥ ಇದಕ್ಕೆ ಹೋದಾಗ ನಾವು ಮೊದಲನೇ ಭಾಗದಲ್ಲೇ ಪರಿಹಾರ ಮಾಡ್ಕೊಂಬಿಟ್ರೆ ಯಾವ ಪ್ರಾಬ್ಲಮ್ ಬರಲ್ಲ. ಪರಿಹಾರಗಳು ಅಂತ ತಗೊಂಡಾಗ ರಾಹುವಿಗೆ ಸಂಬಂಧಪಟ್ಟಂಥ ಪರಿಹಾರಗಳು ಅನೇಕ ವಿಚಾರಗಳಿದ್ದಾವೆ. ಯಾಕಂದರೆ ನಾನು ಆಗಲೇ ಹೇಳಿದೆ, ಮೇಷರಾಶಿಯಿಂದ ಮೀನ ರಾಶಿಯವರೆಗೂ ಇವನು ಚಲಿಸ್ತಕ್ಕಂತಹ ಈ ಗ್ರಹಗತಿಗಳು ಯಾವ್ಯಾವ ಗ್ರಹಗಳ ಜೊತೆ ಇವನ ಸಂಯೋಗ ಆಗ್ತದೆ, ಆ ಸಂಯೋಗ ಆಗಿರ್ತಕ್ಕಂಥ ಗ್ರಹಗಳನ್ನು ಸೇರಿಸ್ಕೊಂಡು ನಾವು ಪರಿಹಾರ ಮಾಡ್ಕೋಬೇಕು. ಈಗ ಇಂಡಿವಿಜುವಲ್ ಇತ್ತು ಅಂದರೆ ಇಂಡಿವಿಜುವಲ್ ರಾಹುವಿಗೆ ಈ ದೋಷ ಪರಿಹಾರ ಅಂತ ನಾವು ನಿಮ್ಗೆ ಹೇಳ್ಬಿಡ್ಬೋದು. ಆದರೆ ಇವರು ಯಾವ್ಯಾವ ಕಾಲಮಾನದಲ್ಲಿ ಯಾರ್ಯಾರ ಜೊತೆ ಸಂಯೋಗ ಆಗ್ತಾರೆ ಆ ಗ್ರಹಗಳನ್ನು ಕೂಡ ನಾವು ತಗೋಬೇಕಾಗ್ತದೆ. ಯಾಕಂದರೆ ಒಂದೊಂದು ಗ್ರಹಗಳು ನಿರ್ದಿಷ್ಟವಾದ ಸಮಯವನ್ನು ತೊಗೊಂಡು ಹೋಗ್ತಾ ಇರ್ತದೆ. ಅಲ್ಲಿಗೆ ಒಂದು ಮನೆಗೆ ರಾಹು ಇರ್ತಾನಂತಂದರೆ ಭಾಳ ವಿಶೇಷವಾಗಿ 1.5 ವರ್ಷ ನಿಮ್ಗೆ ಗೊತ್ತೇ ಆಗಲ್ಲ, ಅವನು ಹಂಗೆ ಬಂದು ಅಲ್ಲಿ ಕೂತ್ಬಿಟ್ಟಿರ್ತಾನೆ. ಹಾಗಿದ್ದಾಗ ನಾವು ಅವನ ಜೊತೆ ಸೇರ್ಕೊಳ್ತಕ್ಕಂಥ ಗ್ರಹಗತಿಗಳು ಯಾವುದು ಅನ್ನೋದನ್ನು ಲೆಕ್ಕಾಚಾರ ಮಾಡ್ಕೋಬೇಕಾಗ್ತದೆ. ಆದರೆ ಯಾರು ಮನೆಯಲ್ಲಿ ಒಂದು ಬೆಸ್ಟ್ ರೆಮಿಡಿ ಹೇಳ್ಕೊಡ್ತೀನಿ ನಿಮಗೆ. ಈ ಯಾರಿಗೆ ತುಂಬ ಅಮ್ಮ ಬಂದಿರ್ತದೆ, ಅಮ್ಮ ಅಂತಂದರೆ ಅಲ್ಲಲ್ಲೆಲ್ಲ ದದ್ದು ಬಂದಿರ್ತದೆ. ಅಮ್ಮ ಅಂತ ಹೇಳ್ತಾರೆ, ಬೇವು ಸೊಪ್ಪು ತಗೊಳ್ತೀರಾ, ಬಡಿತೀರಾ, ಆ ದೇವ್ರಿಗೆ ಏನೋ ಪೂಜೆಗಳು ಮಾಡ್ತೀರಾ. ಆದರೆ ಅಮ್ಮ ಬರೋದು ರಾಹುವಿನಿಂದನೇ. ಸಿಡುಬು ಅಂತ ಹೇಳ್ತೀವಿ, ಆ ಸಿಡುಬು ಬರೋದು ರಾಹುವಿನಿಂದ. ಇದು ಹೆಚ್ಚಾಗಿ ತುಂಬ ಲೋ ಕ್ಲಾಸ್ ಮನೆಗಳಿಗೆ ಅಮ್ಮ ಬರ್ತದೆ ಅಂತ ಭಾಳ ಜನ ಹೇಳ್ತಾರೆ. ಅದು ತಪ್ಪು ಕಲ್ಪನೆ. ಅದು ದೊಡ್ಡ ಹೈ ಕ್ಲಾಸ್ ಮನೆಗಳದ್ದು ಕೂಡ ಅಮ್ಮ ಬಂದಿರತಕ್ಕಂಥ ನಾವು ನೋಡಿದ್ದೀವಿ. ಕಾರಣ ಏನಂತಂದರೆ ಈ ರಾಹುವಿನ ಪ್ರಭಾವ ಅಂತ ಹೇಳ್ತೀವಿ. ಇದಕ್ಕೆ ಭಾಳ ವಿಶೇಷವಾಗಿ ಯಾವುದೇ ಆಗಿರಲಿ, ಅಮ್ಮ ಆಗಿರಲಿ, ಸಿಡುಬಾಗಿರಲಿ, ಅಪಸ್ಮಾರ ಆಗಿರಲಿ, ಮೂರ್ಛೆ ಆಗಿರಲಿ, ಚರ್ಮಕ್ಕೆ ಸಂಬಂಧ ತೊಂದರೆಗಳಾಗಲಿ, ಮಾಟ ಮಂತ್ರ ಯಾವುದೇ ಆಗಿರಲಿ, ರಾಹುವನ್ನು ನೀವು ಕಂಟ್ರೋಲ್ ಮಾಡಬೇಕು. ರಾಹುವನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂದರೆ 4 ಸೀಸದ ಗುಂಡುಗಳನ್ನು ನೀವು ನೈಋತ್ಯ ಭಾಗದಲ್ಲಿ ತೂಗಾಕಬೇಕು. ನೋಡಿ, ಎಷ್ಟು ಅದ್ಭುತವಾಗಿ ಎಷ್ಟು ಸರಳವಾಗಿರ್ತಕ್ಕಂಥ ಪರಿಹಾರಗಳಿದ್ದಾವೆ ಅಂತಂದರೆ ಅದನ್ನು ನಮಗೆ ಗೊತ್ತಿಲ್ಲದೆ ನಾವು ಏನೇನೋ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ನಾವು ಅದನ್ನು ದೊಡ್ಡದಾಗಿ ಬಿಂಬಿಸ್ಕೊಳ್ತಾ ಹೋಗ್ತಾ ಇದ್ದೀವಿ. ಆದರೆ ಅದಕ್ಕೆ ಅದನ್ನು ಕಟ್ಟು ಹಾಕ್ತಕ್ಕಂಥ, ಅದು ಪರಿಹಾರ ಮಾಡ್ಕೊಳ್ತಕ್ಕಂಥ, ಅದನ್ನು ಶರಣಾಗತಿ ಮಾಡ್ತಕ್ಕಂಥ ಆ ಪ್ರಭಾವಗಳು ನಮ್ಮಿಂದ ಆಗ್ತಕ್ಕಂಥ ಎಷ್ಟೋ ಜನಗಳಿಗೆ ಈ ಪರಿಹಾರಗಳು ನಮ್ಗೆ ಗೊತ್ತೇ ಇರೋದಿಲ್ಲ. ಇವತ್ತು ನಾವು ಹೇಳಿದ್ವಿ, ಪ್ರತಿಯೊಂದು ಮನೆಯಲ್ಲೂ ಕೂಡ ಅಗ್ನಿಹೋತ್ರವನ್ನು ಮಾಡಿ ಅಂತ. ಅಗ್ನಿಹೋತ್ರ ಮಾಡ್ತಕ್ಕಂಥ ಎಷ್ಟೋ ಮನೆಗಳು ಇವತ್ತು ಯಾವುದೇ ಕರೋನಾ ವೈರಸ್ ಇಲ್ಲದೆ ಸುಭಿಕ್ಷವಾಗಿದ್ದಾವೆ. ಇದಕ್ಕೆ ದುರ್ಗಾ ಸ್ತೋತ್ರವನ್ನು ಪಾರಾಯಣ ಮಾಡ್ತಕ್ಕಂಥದ್ದು ಭಾಳ ಅದ್ಭುತವಾಗಿರ್ತಕ್ಕಂಥ ಪರಿಹಾರ. ದುರ್ಗಾ ಸ್ತೋತ್ರವನ್ನು ಯಾರು ಮಾಡ್ತಾರೆ, ದುರ್ಗೆಯ ಅನುಗ್ರಹ ಯಾರಿಗಿರ್ತದೆ, ಯಾವ ಕರೋನಾವು ತಟ್ಟೋದಿಲ್ಲ. ಬರೀ ಕರೋನಾ ಅಂತಲ್ಲ, ರಾಹುವಿನ ಸಂಬಂಧಪಟ್ಟಂಥ ಯಾವುದೇ ವೈರಸ್ಗಳು ಅವರಿಗೆ ತಟ್ಟೋದೇ ಇಲ್ಲ. ಈ ಥರ ಹಲವಾರು ಪರಿಹಾರಗಳು ನಮ್ಮಲ್ಲಿದ್ದಾವೆ. ಆದರೆ ನಮಗೆ ಗೊತ್ತಿಲ್ಲದೆ ನಾವು ಅದಕ್ಕೆ ಪೂರ್ಣವಾಗಿ ಬಲಿ ಆಗುವಂಥ ಸಂದರ್ಭಕ್ಕೆ ಆ ಕೊರೋನಾ ಬಂದ್ಬಿಡ್ತು, ಅಪಸ್ಮಾರ ಬಂದ್ಬಿಡ್ತು, ಮೂರ್ಛೆ ರೋಗ ವಾಸಿನೇ ಆಗಲ್ವಂತೆ, ಅಮ್ಮ ಅವಾಗ ಬರ್ತದಂತೆ, ಅಮ್ಮ ಶಾಪ ಹಾಕ್ಬಿಡ್ದಳಂತೆ ಯಾವುದೋ ಅಮ್ಮ ಅಂಥೇಳಿ ಏನೇನೋ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಪ್ರತಿಯೊಂದು ಹಂತದಿಂದ ಕೆಲವು ಗ್ರಹಗಳ ಪ್ರಭಾವಗಳು ಇರ್ತಿರ್ತಕ್ಕಂಥದ್ದನ್ನ ನಾವು ವಿಚಾರ ವಿಮರ್ಶೆ ಮಾಡೋದ ಮುಖಾಂತರ, ಸಂಶೋಧನೆ ಮಾಡೋ ಮುಖಾಂತರ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಇವೆಲ್ಲ ನಮಗೆ ಯಾವುದೂ ಕಷ್ಟ ಆಗಲ್ಲ. ಆದರೆ ನಮಗೆ ವಿಧಿ ತಿಳಿಸ್ಕೊಟ್ರದೇನು, ಈ ಕರ್ಮವನ್ನು ಇಂತಿಷ್ಟು ದಿವಸ ನೀನು ಅನುಭವಿಸೇ ತೀರಬೇಕು ಅಂತ. ನಿಮಗೆ ಡಿವೋರ್ಸ್ ಆಗುತ್ತೆ ಎಚ್ಚರಿಕೆ ಅಂತ ಮೊದಲು ಹೇಳಿದ್ರು ಕೂಡ ಡಿವೋರ್ಸ್ ಮಾಡ್ಕೊಂಡು ನಮಗೆ ಫೋನ್ ಮಾಡ್ತೀರಾ. ಯಾಕಂದರೆ ಆ ಕರ್ಮ ಫಲಗಳೇ ಆಗಿರ್ತದೆ, ಅದು ಬಿಡಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅದು. ಆದರೆ ವಿಚಾರವಂತರು, ದಾನ ಧರ್ಮ, ಪೂಜೆ ಪುನಸ್ಕಾರಗಳು ಇವೆಲ್ಲ ನಾವು ಮಾಡ್ಕೊಂಡು ಹೋಗ್ತಾಗ, ಧರ್ಮ ನಮ್ಮ ಜೊತೆಗಿದ್ದಾಗ, ಸತ್ಯ ನಮ್ಮ ಜೊತೆಗಿದ್ದಾಗ ಯಾವ ಕರ್ಮ ಫಲಗಳು ನಮ್ಮನ್ನು ಹತ್ರ ಕೂಡ ಟಚ್ ಮಾಡೋದಿಲ್ಲ. ಅದಕ್ಕೆ ಪ್ರತಿಯೊಂದು ಹಂತದಲ್ಲೂ ಭಗವಂತ ಹೇಳ್ಕೊಂಬಂದಿರೋದು ಅದನ್ನೇ, ಧರ್ಮವಂತರಾಗಿ ಬಾಳಿ, ಧರ್ಮವನ್ನು ಗೆಲ್ಲಿಸಿ, ಯಾರು ಏನೇ ಮಾಡ್ಕೊಳ್ಳಿ ಆ ಧರ್ಮ ಒಂದು ನಿಮ್ಮ ಜೊತೆಗಿತ್ತು, ಆ ಸತ್ಯ ಒಂದು ನಿಮ್ಮ ಜೊತೆಗಿತ್ತು ಅಂದರೆ ನಿಮಗೆ ಕರ್ಮ ಫಲಗಳಿಂದ ನಿಮಗೆ ತೊಂದರೆಗಳು, ತಾಪತ್ರಗಳು, ಸಮಸ್ಯೆಗಳು ಬರ್ಬೋದು. ಆದರೆ ಕೊನೆಗೆ ಜಯ ಯಾವುದು? ನಿಮಗೆ.
ಅಂತಕ್ಕಂಥದ್ದು ಭಗವಂತನ ನುಡಿ. ಆದರೆ ನಾವು ಮಾಡಬಾರ್ದು ಪಾಪಕರ್ಮಗಳನ್ನ ಮಾಡ್ತಿದ್ರೆ ನಮಗೆ ನಾವೇ ಜಿರಳೆ ಬಿಟ್ಕೊಂಡಂಗೆ ನಮಗೆ ನಾವೇ ವೈರಸ್ ಬಿಟ್ಕೊಂಡು ಇವತ್ತು ನಾವೆಲ್ಲ ಅನುಭವಿಸ್ತಾ ಇದ್ದೀವಿ. ಇದನ್ನು ಅರ್ಥ ಮಾಡ್ಕೋಬೇಕು ನಾವು. ಆ ವೈರಸ್ನ ಕಂಡಿಡ್ದಿದ್ದು ಯಾಕೆ, ಅದನ್ನು ಶೇಖರಣೆ ಮಾಡಿ ಇಟ್ಟಿದ್ದು ಯಾಕೆ, ಈ ಗ್ರಹಣ ಆದ ಸಮಯದಲ್ಲಿ ಅದು ಯಾಕೆ ಓಪನ್ ಯಾಕಾಯಿತು, ಅದು ಯಾಕೆ ಎಲ್ಲ ಕಡೆ ಹರಡಿತು, ಇದನ್ನು ಯಾರಾದರೂ ಯೋಚನೆ ಮಾಡಿದಾರಾ? ನಾವುಗಳೇ ಪಾಪಕರ್ಮ ಮಾಡಿ ನಾವೇ ಬಿಟ್ಕೊಂಡು ನಾವೇ ಇದು ಮಾಡ್ಕೊಂಡು ಹೋಗ್ತಾ ಇದ್ರೆ ಏನಾಗ್ತದೆ ಹೇಳಿ? ನಾವು ಮೂರ್ಖರು ತಾನೇ. ಇದೆಲ್ಲ ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ಗ್ರಹಗಳ ಮಾಯೆ, ಪ್ರಕೃತಿಯ ಮಾಯೆ, ವಿಧಿ, ಇವೆಲ್ಲ ನಾವು ಅರ್ಥ ಮಾಡ್ಕೊಳ್ಳಿ ತಂದಾಗ ನಮ್ಗೆ ಯಾವುದು ಏನು ಎಲ್ಲಿ ಏನು ನಡೀತಾ ಇದೆ ನಮಗೆ ಗೊತ್ತಾಗೋದೇ ಇಲ್ಲ. ಆಗ ಏನೂ ಗೊತ್ತಿಲ್ಲದೆ ಓ ಭಯ 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 ಅಂತೀವಿ. ಯಾಕಂದರೆ ಭಯಕ್ಕೂ ಅಧಿಪತಿಯಾಗಿರ್ತಕ್ಕಂಥನೇ ರಾಹು. ಎಷ್ಟೋ ಜನ ಮಕ್ಕಳು ಬರೀ ಕರೋನಾ ಭಯ ಬಿಟ್ಬಿಡಿ, ಮಕ್ಕಳು ಸುಮ್ಮನೆ ಭಯ ಪಡ್ತಿದ್ದಾರೆ. ಲೈಟ್ ಹಾಕಿಲ್ಲ ಅಂದರೆ ಭಯ, ಒಬ್ಬರೇ ಇದ್ದರೆ ಭಯ, ಮನೆ ಒಳಗಡೆ ಒಬ್ಬರೇ ಹೋಗಲ್ಲ, ಜೊತೆಗೆ ಯಾರಾದರೂ ಮಲಗಲೇಬೇಕು. ಬಾತ್ರೂಮ್ಗೆ ಹೋಗ್ಬೇಕಾದ್ರು ಅಮ್ಮ ನಿಂತ್ಕೊ, ಈಚೆ ಕಡೆ ನಿಂತ್ಕೊ, ನಾನು ಬಾತ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೇಳುವಂಥ ಮಕ್ಕಳುಗಳು ಇವತ್ತು ಭಾಳ ಜನ ನಮ್ಮಲ್ಲಿದ್ದಾರೆ. ಬರೀ ಮಕ್ಕಳಲ್ಲ, ದೊಡ್ಡವರು. ಹೆಂಡ್ತಿಗೆ ಹೇಳ್ತಾನೆ, ಹೆಣ್ಣು ಎಲ್ಲ ಚಿಂತ ಬಾತ್ರೂಮ್ಗೆ ಹೋಗಿ ಬಂದ್ಬಿಡ್ತೀನಿ ಅಂತ. ಗಂಡ ಹೇಳ್ತಾನೆ, ಸ್ವಲ್ಪ ಹೊರಗಡೆ ಅಲ್ಲಿ ಹೋಗಿ ಏನೋ ಮಾಡ್ಕೊಂಬರ್ತೀನಿ ನಾನು, ನೀನು ಸ್ವಲ್ಪ ನಿಂತ್ಕೊ, ನಾನು ಹಿಂದೆ ನಿಂತಿರು ಅಂತ. ಅಂದ್ರೆ ಏನು? ಭಯ. ನೋಡೋಕೆ ಅಜಾನುಬಾಹು ವ್ಯಕ್ತಿತ್ವ, ಅವನಿಗೆ ಭಯ, ಒಳಗಡೆ ಮೀಟ್ರೇ ಇರಲ್ಲ. ಕಾರಣ ಏನಂದರೆ ಭಯ. ಆ ಭಯ ಉತ್ಪನ್ನ ಆಗ್ತಕ್ಕಂಥದ್ದು ಒಂದು ಕಾಯಿಲೆ ಅಲ್ವೇನಮ್ಮ? ಆ ಥರ ಭಯಪಡಿಸುವವನು ಯಾರು ಅಂದರೆ ರಾಹು. ಇದಕ್ಕೊಂದು ಕಾಂಬಿನೇಷನ್ ಐತೆ. ಇವೆಲ್ಲ ಭಾಳ ಸೀಕ್ರೆಟ್ಗಳಿದ್ದಾವೆ. ರಾಹು ಅಂದ ತಕ್ಷಣ ಭಯ ಅಂತೀವಿ, ಬಟ್ ಈ ಭಯ ಉತ್ಪನ್ನ ಆಗೋದಕ್ಕೆ ಇನ್ನೊಂದು ಗ್ರಹ ಸಂಯೋಗ ಇದೆ. ಆ ಟೈಮ್ ಬಂದಾಗ ಹೇಳ್ಕೊಡ್ತೀನಿ ನಿಮಗೆ. ರಾಹು ಜೊತೆ ಯಾವ ಗ್ರಹ ಬಂದು ಸೇರ್ಕೊಂಡಾಗ ನಮಗೆ ಭಯ ಉತ್ಪನ್ನ ಆಗ್ತದೆ. ಏನೂ ಇರಲ್ಲ ಅಲ್ಲಿ, ಆದರೆ ಇವನು ಭಯ ಪಡಿಸ್ತಾನೆ, ಭಯ ಪಡೋಂಗೆ ಮಾಡ್ತಾನೆ. ನಮಗೆ ಇದ್ರ ಬಗ್ಗೆ ಏನೂ ಗಂಧ ಗಾಳಿ ಗೊತ್ತಿರಲ್ಲ. ಯಾವುದಾದ್ರೂ ಆತ್ಮಗಳು ನಮ್ಮ ಸುತ್ತನೇ ಇರ್ತೈತೆ. ಇಲ್ಲ ಯಾರೋ ಮಾಟ ಮಾಡಿ ಯಾವುದೋ ಒಂದು ಪ್ರೇತವ ನಿಮ್ಮ ಜೊತೆ ಬಿಟ್ಬಿಡ್ತಾರೆ, ನಿಮಗೆ ಗೊತ್ತೇ ಆಗಲ್ಲ. ರಾತ್ರಿ ಹೊತ್ತು ಬೆಚ್ಚಿ ಬೀಳೋದು, ಅಲ್ಲಿ ಕಡಿಯೋದು, ದಿಢೀರ್ನ ಕಿರ್ಚಿಬಿಟ್ಟು ಎದ್ದೇಳ್ಬಿಡೋದು, ನಿದ್ದೆನೇ ಬರ್ದಿರೋದು, ಇವೆಲ್ಲ ಒಂದು ಕಾಯಿಲೆ. ಈ ಕಾಯಿಲೆಗಳೆಲ್ಲ ಬರ್ತಕ್ಕಂಥದ್ದು ರಾಹುವಿನಿಂದನೇ. ಅದೇನೆಂದರೆ ಮಾಟ ಮಂತ್ರ. ಅದಕ್ಕೆ ಯಾಕೆ ತಡ್ತದೆ, ಯಾಕೆ ಆ ಒಂದು ದುಷ್ಟಶಕ್ತಿಯ ದುಷ್ಟ ಕರ್ಮಗಳನ್ನ ಯಾರು ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ? ನಿಮ್ಮ ಒಳಗಡೆ ಇರ್ತಕ್ಕಂಥ ಈ ರಾಹುವಿನ ಪ್ರಭಾವ ರಿಸೀವ್ ಮಾಡ್ಕೊಳ್ತದೆ. ಆಗ ಇವೆಲ್ಲ ಪ್ರಾಬ್ಲಮ್ ನಮಗೆ ನಾವು ಫೇಸ್ ಮಾಡ್ತಾ ಇರ್ತೀವಿ. ಅದರಿಂದ ಒಂದು ಗ್ರಹ ಸಂಯೋಗ ಅಂತಕ್ಕಂಥದ್ದು ನಾವು ಹುಟ್ಟಿದಾರದ್ದೇ ಬರ್ತಕ್ಕಂಥ ಜನ್ಮದೋಷಗಳ ಪ್ರಭಾವವನ್ನು ನಾವು ಹೊತ್ಕೊಂಡಿದ್ರು ಕೂಡ ಆಯಾ ಕಾಲ ಬಂದಾಗ ಏನಾಗುತ್ತೆ, ಅವು ಆ್ಯಕ್ಟಿವೇಟ್ ಆಗ್ತವೆ. ಅದಕ್ಕೆ ರಾಹು ದಶೆ, ಕೇತು ದಶೆ, ಶನಿ ದಶೆ, ಮಂಗಳ ದಶೆ, ಗುರು ದಶೆ ಭಾಳ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಇದು ನೋಡ್ಕೊಳ್ಳಿ, ಒಳ್ಳೆಯದಾಗ್ತದೆ.